ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಕೊಪ್ಪಳ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನು ರಾಘವೇಂದ್ರ ಹಿಟ್ನಾಳ್ ಸಾಧಿಸಿದ್ರು. ಕುರುಬ ಸಮುದಾಯದ ರಾಘವೇಂದ್ರ ಹಿಟ್ನಾಳ್ಗೆ ಈ ಬಾರಿ ಅವಕಾಶ ನಿಶ್ಚಿತ ಅಂತ ಹೇಳಲಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದಾಗ ಕುರುಬರಿಗೆ ಅವಕಾಶಗಳು ತೀರಾ ಕಡಿಮೆ ಇತ್ತು. ನಾನೇ ಮುಖ್ಯಮಂತ್ರಿ ಆಗಿದ್ದೇನೆ, ಯಾಕೆ ಸಚಿವ ಸ್ಥಾನ ನಮ್ಮ ಕುರುಬ ಸಮುದಾಯಕ್ಕೆ ಬೇಕು ಎನ್ನುವ ಒಂದು ರೀತಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇತ್ತು. ಅದನ್ನೇ ನಂಬಿಕೊಂಡಿದ್ರು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲೂ ನಮಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಹೇಗೆ ಎನ್ನುವ ಪ್ರಶ್ನೆಯನ್ನು ಅವರು ಮುಂದಿಟ್ಟಿದ್ದಾರೆ. ಸಾಮೂಹಿಕ ರಾಜೀನಾಮೆಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ. ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಿ ಕೆ ಹರಿಪ್ರಸಾದ್, ಡಿಸಿಸಿ ಅಧ್ಯಕ್ಷ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಗಲಭಿ ಸೇರಿ 7 ಜನರು ಅವರಿಬ್ಬರಿಗೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಶಾಸಕರ ಬೆಂಬಲಿಗರು. ಇದೀಗ ಸಾಮೂಹಿಕ ರಾಜೀನಾಮೆ ಪರ್ವ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಕಳೆದ ಅವಧಿಯಲ್ಲೇ ರಾಘವೇಂದ್ರ ಹಿಟ್ನಾಳ್ ಮಂತ್ರಿ ಆಗಬೇಕಾಗಿತ್ತು, ಅವಕಾಶ ಸಿಗಲಿಲ್ಲ. ಅಟ್ಲೀಸ್ಟ್ ಡಿ ಕೆ ಸಂಪುಟದಲ್ಲಾದರೂ ಕೂಡ ಮಂತ್ರಿ ಆಗ್ತೀನಿ ಅಂತ ಹೇಳಿ ಮಹದಾಸೆಯನ್ನು ಹೊಂದಿದ್ರು. ಈಗಲೂ ಅವಕಾಶ ತಪ್ಪಿದೆ. ಈಗಿಲ್ಲ ಅಂದರೆ ಇನ್ಯಾವಾಗ ಸಿಗುತ್ತೆ ಅನ್ನೋ ಆತಂಕ ಅವರ ಅಭಿಮಾನಿಗಳದ್ದಾಗಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ? ಈ ರಾಜೀನಾಮೆ ಪರ್ವ ಕೇವಲ ಕೊಪ್ಪಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲೂ ಈ ರೀತಿಯೇ ಇದೆ. ಹೈಕಮಾಂಡ್ ಸಮಾಧಾನ ಪಡಿಸಬಹುದಾ? ಸಮಾಧಾನಗೊಳ್ಳುವ ಹಂತದಲ್ಲಿ ಕೊಪ್ಪಳದ ಪದಾಧಿಕಾರಿಗಳಿದ್ದಾರಾ? ದಶರಥ್, ಖಂಡಿತಲು ಕೂಡ ಹ್ಯಾಟ್ರಿಕ್ ಬಾರಿ ಗೆಲುವು ಸಾಧಿಸಿದಂತ ಏನು ರಾಘವೇಂದ್ರ ಅವರಿಗೆ ತಕ್ಷಣ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಬೆಂಬಲಿಗರು ಆಸೆ ಮತ್ತು ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡಿತ್ತು. ಅದ್ರ ಜೊತೆಗೆ ಏನಂತಂದ್ರೆ, ಏನು ಸಿದ್ದರಾಮಯ್ಯ ಸಿಎಂ ಆದ ತಕ್ಷಣವೇ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಇಲ್ಲ, ಈ ಬಾರಿ ನಾನು ಅಂದ್ರೆ ಕುರುಬ ಸಮುದಾಯ ನಾನಾಗಿರುತ್ತೆ, ಸಿಎಂ ಆಗಿದ್ದೀನಿ, ಆ ಕಾರಣಕ್ಕಾಗಿ ಮುಂದೆ ನಿಮ್ಗೆ ಸಿಗುತ್ತೆ, ನಿಮ್ಗೆ ಖಂಡಿತ ನಾನು ಕೊಡಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಮಾತು ಕೊಡ್ತಿದ್ರಂತೆ. ಆದ್ರೆ ಇದೀಗ ಸುತ್ತ ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಆದ್ರು. ತದನಂತರ ಇಂಥ ಸಂದರ್ಭದಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಬಹಳಷ್ಟು ಆಸೆಯನ್ನ ರಾಘವೇಂದ್ರ ಇಟ್ಕೊಂಡಿದ್ರು. ಆದ್ರೆ ಸ್ವತಃ ಏನಂತಂದ್ರೆ ಸಿದ್ದರಾಮಯ್ಯ ಅವರು ರಾಘವೇಂದ್ರ ಪರ ಬ್ಯಾಟಿಂಗ್ ಬಿಟ್ಟು ಬದಲು ರಾಯರೆಡ್ಡಿಗೆ ಸಚಿವ ಸ್ಥಾನ ಕೊಡಿಸಿದ್ರಂತ ಸ್ವತಃ ಏನಂತಂದ್ರೆ ಇದೀಗ ರಾಘವೇಂದ್ರ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಜಾತಿಗೆ ಜಾತಿ ಬೇರೆ, ನೀರಿಗೆ ಪಾಚಿ ಬೇರೆ ಅನ್ನುವಂತೆ ಸಾಮಾಜಿಕ ಜಾಲದಲ್ಲಿ ಪೋಸ್ಟ್ ಹಾಕುವ ಮೂಲಕ ಸಿದ್ದರಾಮಯ್ಯ ವಿರುದ್ಧವೇ ನೇರವಾಗಿ ಇವತ್ತು ಕುರುಬ ಸಮುದಾಯದವರು ಆಕ್ರೋಶ ಹೊರಹಾಕಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ, ಸ್ವತಃ ಏನು ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಆ ಕಾರಣಕ್ಕಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಗಲಭೆ ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ನ ಏನು ಪದಾಧಿಕಾರಿಗಳು ಹೊತ್ತು ನೇರವಾಗಿ ಪಿಸಿಸಿ ಅಂದ್ರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಂತ ಅಮರೇಗೌಡ ಬಯ್ಯಾಪುರ್ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರಂತ ಬಿ ಕೆ ಹರಿಪ್ರಸಾದ್ ಅವರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಮುಂದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪದಾಧಿಕಾರಿ ಹುದ್ದೆಯಿಂದ ಮತ್ತು ಜೊತೆಗೆ ಪಕ್ಷ ಸಂಘಟನೆಯನ್ನ ಮುಂದುವರಿಲ್ಲ ಅಂತ ಹೇಳಿ ಅವತ್ತು ರಾಜೀನಾಮೆ ಪತ್ರವನ್ನು ಸಲ್ಲಿಸಿರುವುದು. ಜೊತೆಗೆ ನಿನ್ನೆ ತಾನೇ ಸ್ವತಃ ಅಶೋಕ್ ನಗರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಏನಂದ್ರೆ ಘೋಷಣೆಗೆ ಹೋಗಿ ಸಿದ್ದರಾಮಯ್ಯನವರೇ ನಮ್ಮನ್ನೆಲ್ಲ ಮುಳುಗಿಸ್ತಾರೆ ಅಂತ ಹೇಳಿ ಘೋಷಣೆಗೆ ಹೋಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಮತ್ತು ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಸ್ವತಃ ಏನಂತಂದ್ರೆ ರಾಜೀನಾಮೆ ಪರ್ವ ಇದೀಗ ಕೊಪ್ಪಳದಲ್ಲಿ ಮುಂದುವರೆದದ್ದು. ಒಟ್ಟಾರೆ ಅಂದ್ರೆ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಕೊನೆಗಳಿಗೆ ಅದು ಬಯ್ಯಾಪುರ ಪಾಲಾಗಿದೆ, ಸಾರಿ ಏನು ರಾಯರೆಡ್ಡಿ ಪಾಲಾಗಿದೆ. ಆ ಕಾರಣಕ್ಕಾಗಿ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ.